ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ದ್ವಿತೀಯ ಪಿಯುಸಿಯ ಫಲಿತಾಂಶ ಪ್ರಕಟವಾಗಲಿದೆ. ಮಧ್ಯಾಹ್ನ 3 ಗಂಟೆಗೆ ವೆಬ್ಸೈಟ್ಗಳಲ್ಲಿ ದ್ವಿತೀಯ ಪಿಯುಸಿಯ ಫಲಿತಾಂಶ ಪ್ರಕಟವಾಗುತ್ತೆ. ಅದಾದ ನಂತರ ಕಾಲೇಜುಗಳಲ್ಲಿ ಫಲಿತಾಂಶವನ್ನ ಪ್ರಕಟ ಮಾಡಲಾಗುತ್ತೆ. ಇದೆಲ್ಲವುದರ ಬಳಿಕ ಸಂಜೆ 6:15ಕ್ಕೆ ಸಚಿವ ಮಧು ಬಂಗಾರಪ್ಪ ಇದರ ಬಗ್ಗೆ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ರಾಜ್ಯದ 7 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಎಂದು ನಿರ್ಧಾರವಾಗಲಿದೆ. ಕರ್ನಾಟಕದ ರಿಸಲ್ಟ್ಸ್ ಬರುವಂತಹ ವೆಬ್ಸೈಟ್ನಲ್ಲಿ https://karresults.nic.in ಮೂಲಕ ಇಂದು ಪ್ರಕಟವಾಗಲಿರುವಂಥದ್ದು. ಹಾಗೆ ಕರ್ನಾಟಕ ಒನ್ ಮೊಬೈಲ್ ಆಪ್ ಮೂಲಕವೂ ಕೂಡ ಇಂದು ರಿಸಲ್ಟ್ಗಳು ಪ್ರಕಟವಾಗುತ್ತೆ. ವಿದ್ಯಾರ್ಥಿಗಳು ಈ ವೆಬ್ಸೈಟ್ನಲ್ಲೂ ತಮ್ಮ ರಿಸಲ್ಟ್ ಅನ್ನ ನೋಡಬಹುದು. ಹಾಗೆ ಕರ್ನಾಟಕ ಒನ್ ಮೊಬೈಲ್ ಆಪ್ನ ಮೂಲಕವೂ ಕೂಡ ತಮ್ಮ ರಿಸಲ್ಟ್ಗಳನ್ನು ಚೆಕ್ ಮಾಡಿಕೊಳ್ಳಬಹುದು. ವಿದ್ಯಾರ್ಥಿಗಳ ಮೊಬೈಲ್ ಸಂಖ್ಯೆಗೂ ಕೂಡ ವಾಟ್ಸಾಪ್ಗಳ ಮೂಲಕ ಹಾಗೂ SMS-ಗಳ ಮೂಲಕವೂ ಕೂಡ ಅವರ ರಿಸಲ್ಟ್ಗಳನ್ನು ಪ್ರಕಟ ಮಾಡಲಾಗುತ್ತೆ. ಈ ರೀತಿಯಾಗಿ ವಿವಿಧ ರೀತಿಯಲ್ಲಿ ಇಂದು ಸೆಕೆಂಡ್ PUCಯ ರಿಸಲ್ಟ್ ಫಲಿತಾಂಶ ಏನಿದೆ ಅದನ್ನು ಪ್ರಕಟ ಮಾಡಲಾಗುವಂಥದ್ದು. ಈಗಾಗಲೇ ಹಲವು ವಿದ್ಯಾರ್ಥಿಗಳು 7 ಲಕ್ಷ ವಿದ್ಯಾರ್ಥಿಗಳು ಈಗ ಈ ಒಂದು ರಿಸಲ್ಟ್ಗಾಗಿ ಕಾಯ್ತಾ ಇರುವಂಥದ್ದು. ಪರೀಕ್ಷೆಯನ್ನ ಬರೆದು ರಿಸಲ್ಟ್ ನಿರೀಕ್ಷೆಯಲ್ಲಿ ಇದ್ರು. ಈ ಸಮಯದಲ್ಲಿ ಇಂದು ಕೊನೆಗೂ ರಿಸಲ್ಟ್ ಪ್ರಕಟವಾಗ್ತಾ ಇದೆ, ಫಲಿತಾಂಶ ಪ್ರಕಟವಾಗ್ತಾ ಇದೆ. ಹಾಗಾಗಿ ಈಗ ಎಲ್ಲ ವಿದ್ಯಾರ್ಥಿಗಳು ಕಾತುರದಿಂದ ಕಾಯ್ತಿದ್ದಾರೆ. ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಅಂಕವನ್ನ ಬಂದಿದೆ, ಯಾವ ಜಿಲ್ಲೆಯ ವಿದ್ಯಾರ್ಥಿಗಳು ಹೆಚ್ಚು ಅಂಕವನ್ನ ತೆಗೆದಿದ್ದಾರೆ, ಯಾವ ಜಿಲ್ಲೆಗೆ ಹೆಚ್ಚು ಈ ರೀತಿಯಾಗಿ ಕ್ರೆಡಿಟ್ ಸಿಗುತ್ತೆ ಅನ್ನೋದನ್ನ ಕೆಲವು ಗಂಟೆಗಳಲ್ಲಿ ಗೊತ್ತಾಗುತ್ತೆ. ಇದಾದ ನಂತರ ಮಧು ಬಂಗಾರಪ್ಪ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಲಿದ್ದಾರೆ. ಈ ಒಂದು ರಿಸಲ್ಟ್ ಏನಿದೆ ಇದು ಮೊದಲೇ ಬರಬೇಕಾಗಿದ್ದು, ಅಂದ್ರೆ ನಿನ್ನೆ 8ನೇ ತಾರೀಕು ಪ್ರಕಟವಾಗಬೇಕಾಗಿತ್ತು. ಆದರೆ ಈಗ ಕರ್ನಾಟಕದ 2 ಕ್ಷೇತ್ರಗಳಲ್ಲಿ ಚುನಾವಣೆ ಇಂದು ನಡೀತಾ ಇರುವಂತಹ ಕಾರಣ, ನೀತಿ ಸಂಹಿತೆ ಜಾರಿ ಇದ್ದ ಕಾರಣ ಈ ಒಂದು ರಿಸಲ್ಟ್ ನ ದಿನಾಂಕವನ್ನ ಮುಂದೂಡಲಾಗಿತ್ತು ಅನ್ನುವಂತ ಮಾಹಿತಿಗಳು ಬಂದಿತ್ತು. ಆದಾಗಿಯೂ ಕೊನೆಗೂ ಈಗ ಇಂದು ಕೆಲವು ನಿಮಿಷಗಳಲ್ಲಿ ಈಗ ಫಲಿತಾಂಶ ಪ್ರಕಟವಾಗುತ್ತೆ. ಹಾಗಾಗಿ ಎಷ್ಟೋ ಮಕ್ಕಳು ಈಗಾಗಲೇ ಕಾಯ್ತಾ ಕೂತಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ನೀಡುತ್ತಾ ಹೋಗ್ತಾರೆ. ಮಂಜುನಾಥ್, ಇಂದು ದ್ವಿತೀಯ PUC ಫಲಿತಾಂಶ ಪ್ರಕಟವಾಗಲಿದೆ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಫಲಿತಾಂಶ ಪ್ರಕಟವಾಗುವಂತದ್ದು. ಹಾಗಾಗಿ ಈಗ 7 ಲಕ್ಷ ವಿದ್ಯಾರ್ಥಿಗಳು ಕಾಯ್ತಾ ಇದ್ದಾರೆ. ಇದರ ಬಗ್ಗೆ ಹೇಳೋದಾದ್ರೆ ಸುರಿದಿ, ಇವತ್ತು ರಾಜ್ಯಾದ್ಯಂತ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಹಿಂದೆ ರಿಸಲ್ಟ್ ಅನೌನ್ಸ್ ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಮಧು ಬಂಗಾರಪ್ಪನವರು ಶಿಕ್ಷಣ ಇಲಾಖೆಗೆ ಅವ್ರ ಕೈಗೆ ಸಿಗ್ತಾ ಇಲ್ಲ ಎನ್ನುವಂಥ ಕಾರಣಗಳನ್ನು ಇಟ್ಟುಕೊಂಡು ಇವತ್ತು ಮೊದಲಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಶಿಕ್ಷಣ ಇಲಾಖೆ ಅದರದ್ದೇ ಆದ ವೆಬ್ಸೈಟ್ನಲ್ಲಿ ಮಕ್ಕಳಿಗೆ ಮೊದಲಿಗೆ ರಿಸಲ್ಟ್ ಸಿಗುತ್ತೆ. ಅದಾದ ಬಳಿಕ ಡಿಜಿ ಲಾಕರ್ ಏನಿದೆಯೋ ಡಿಜಿ ಲಾಕರ್ನಲ್ಲೂ ಕೂಡ ಮಕ್ಕಳಿಗೆ ಇದೇ ಮೊದಲ ಬಾರಿಗೆ ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತಮ್ಮ ಪಾಸಾದಂಥ ಒಂದು ಮಾರ್ಕ್ಸ್ ಕಾರ್ಡನ್ನು ಕೂಡ ಇವತ್ತೇ ಲಭ್ಯ ಅಂದರೆ ಅವ್ರು ಪಡೆದುಕೊಳ್ಬಹುದು ಎನ್ನುವಂಥ ಮಾಹಿತಿಯನ್ನು ಸದ್ಯಕ್ಕೆ ಶಿಕ್ಷಣ ಇಲಾಖೆಯಿಂದ ಕೊಟ್ಟಿರುವಂಥದ್ದು. ರಾಜ್ಯಾದ್ಯಂತ ಒಟ್ಟು 7 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದ್ವಿತೀಯ PUC ಪರೀಕ್ಷೆಯನ್ನು ಬರೆದಿರುವಂಥದ್ದು. ಅಂದರೆ ಫ್ರೆಷರ್ ವಿದ್ಯಾರ್ಥಿಗಳಾಗ್ಬೋದು, ರಿಪೀಟ್ ವಿದ್ಯಾರ್ಥಿಗಳಾಗ್ಬೋದು, ಒಟ್ಟು 7 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಬಾರಿ ದ್ವಿತೀಯ ಪರೀಕ್ಷೆಯನ್ನು ಬರೆದಿರುವಂತಹ ಮಾಹಿತಿ ಬಗ್ಗೆ ಶಿಕ್ಷಣ ಇಲಾಖೆ ಈಗಾಗಲೇ ಮಾಹಿತಿಯನ್ನು ಹೊರಡಿಸುವಂಥ ಕೆಲಸ ಆಗಿದೆ. ಕಳೆದ 8 ದಿನಗಳಿಂದ ಮಕ್ಕಳು, ಪೋಷಕರು ಶಿಕ್ಷಣ ಇಲಾಖೆಯ ಮೇಲೆ ಒತ್ತಡವನ್ನು ಹೇರುವಂಥ ಕೆಲಸ ಮಾಡ್ತಾ ಇದ್ರು. ಯಾವಾಗ ನೀವು PU ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತೀರಾ ಎನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಹಾಕ್ತಿರುವಂಥ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯು ಕೂಡ ಒತ್ತಡ ಹಾಕುವಂಥ ಕೆಲಸ ಪೋಷಕರಿಂದ ಆಗ್ತಿದ್ದಂಥ ಕಾರಣದಿಂದಾಗಿ ಇವತ್ತು ಸಡನ್ ಆಗಿ ಅಂದರೆ ನಿನ್ನೆ ಸಂಜೆಯೇ ಫಲಿತಾಂಶದ ದಿನಾಂಕವನ್ನು ಸಮಯವನ್ನು ನಿಗದಿಪಡಿಸುವಂಥ ಕೆಲಸ ಸದ್ಯಕ್ಕೆ ಮಾಡುವಂತಹ ಕೆಲಸ ಒಟ್ಟಾರೆಯಾಗಿದೆ. ಮೊದಲಿಗೆ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಆನ್ಲೈನ್ ಮೂಲಕವಾಗಿ ಸದ್ಯಕ್ಕೆ ಮಕ್ಕಳಿಗೆ ರಿಸಲ್ಟ್ ಸಿಗುತ್ತೆ. ಅದಾದ ಬಳಿಕ ಅಂತಿಮವಾದಂಥ ಎಲ್ಲ ಮಾಹಿತಿಯನ್ನು ಸಂಜೆ 6:15
ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವರು ಸುದ್ದಿಗೋಷ್ಠಿಯನ್ನು ನಡೆಸಿ ಪೂರ್ತಿ ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಯಾರು ರಾಜ್ಯಕ್ಕೆ ಮೊದಲ ಒಂದು ರ್ಯಾಂಕ್ ಬಂದಿರ್ತಾರೆ, 6 ಸಬ್ಜೆಕ್ಟ್ಗಳಲ್ಲಿ ಬರೆದಂಥ ವಿದ್ಯಾರ್ಥಿಗಳಲ್ಲಿ ಯಾರು ಮೊದಲು ರ್ಯಾಂಕ್ ಪಡೆದುಕೊಂಡಿರ್ತಾರೆ, 2ನೇ ಸಬ್ಜೆಕ್ಟಲ್ಲಿ ಯಾರು ಬಂದಿರ್ತಾರೆ, ಹಂಗೆ ಹಂತವಾಗಿ ಎಲ್ಲ ಮಾಹಿತಿಯನ್ನು ಹೊರಗಾಕುವಂಥ ಕೆಲಸ ಮಧು ಬಂಗಾರಪ್ಪನವ್ರು ಮಾಡ್ತಾರೆ. ಜೊತೆಗೆ ಜಿಲ್ಲಾವಾರು ಲೆಕ್ಕಾಚಾರದಲ್ಲಿ ನೋಡೋದಾದರೆ ದಕ್ಷಿಣ ಕನ್ನಡ ಜಿಲ್ಲೆ ಆಗ್ಬೋದು, ಉಡುಪಿ, ಮಂಗಳೂರು, ಚಿಕ್ಕಮಗಳೂರು, ಶಿವಮೊಗ್ಗ ಮೊದಲ ಹಂತದ ಒಂದು ಅಂದರೆ ಯಾರು ಫಸ್ಟು ಜಿಲ್ಲೆಗೆ ಬಂದಿರ್ತಾರೆ ಎನ್ನುವಂಥ ಮಾಹಿತಿಯನ್ನು ನೋಡೋದಾದರೆ ಆಯಾ ಜಿಲ್ಲೆಗಳ ಮೊದಲ ಹಂತದಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಳ್ಳುವಂಥ ಕೆಲಸ ಆಗುತ್ತೆ. ಅದರ ಜೊತೆಗೆ ಬೆಂಗಳೂರು ನಗರ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು 2ನೇ ಸ್ಥಾನ, 3ನೇ ಸ್ಥಾನ ಎನ್ನುವಂಥ ನಿಟ್ಟಿನಲ್ಲಿ ಪಡೆದುಕೊಳ್ಳುವಂಥ ಕೆಲಸ ಪ್ರತಿ ವರ್ಷವೂ ಕೂಡ ಮುಂದುವರೆದ ಭಾಗವಾಗಿ ಆಗ್ತಾ ಇದೆ. ಈ ಕಾರಣದಿಂದಾಗಿ ಜಿಲ್ಲಾವಾರು ಫಲಿತಾಂಶವನ್ನು ಲೆಕ್ಕಾಚಾರದಲ್ಲಿ ನಾನು ಮೊದಲ ನೀನು ಮೊದಲ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದು ರೀತಿ ಕುತೂಹಲಕಾರಿಯಾದಂಥ ಅಂಶಕ್ಕಾಗಿ ಕುಳಿತಿರುವಂಥ ಕೆಲಸ ಜಿಲ್ಲಾವಾರು ಲೆಕ್ಕಾಚಾರದಲ್ಲಿ ಪೋಷಕರು ಕಾಯ್ತಾ ಇರುವಂಥದ್ದು, ಆಯಾ ಶಾಲಾ ಸಿಬ್ಬಂದಿಗಳು ಕೂಡ ಕಾಯ್ತಾ ಇರುವಂಥದ್ದು. ಜೊತೆಗೆ ಮಕ್ಕಳು ಒಂದು ಕುತೂಹಲಕಾರಿಯಾದಂಥ ಒಂದು ಘಟ್ಟಕ್ಕೆ ಇನ್ನೇನು ಕೆಲವೇ ನಿಮಿಷಗಳು, ಹೆಚ್ಚು ಕಡಿಮೆ 50 ನಿಮಿಷದಲ್ಲಿ ತಮ್ಮ ಪರೀಕ್ಷೆ ಯಾವ ಮಟ್ಟದಲ್ಲಿ ಬರೆದಿರ್ತೇವೆ, ನಮ್ಮ ಪರೀಕ್ಷೆ ಬರೆದಂಥ ಫಲಿತಾಂಶ ಯಾವ ಮಟ್ಟಕ್ಕೆ ಬಂದಿರುತ್ತೆ ಎನ್ನುವಂಥ ನಿಟ್ಟಿನಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲೂ ಕೂಡ ಗೊತ್ತಾಗುವಂಥ ಕೆಲಸ ಆಗುತ್ತೆ. ಸುನಿಧಿ, ಧನ್ಯವಾದಗಳು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.